ಸ್ವಲ್ಪ ಹಸಿಮೆಣಸು ಹಾಗೆ ಲಿಂಬೆಹಣ್ಣು ಇತ್ತು ಅಂದ್ರೆ ಇವತ್ತು ನಾನು ತೋರಿಸುವ ಈ ಒಂದು ರೆಸಿಪಿಯನ್ನ ಮನೆಯಲ್ಲಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಾಗ್ತದೆ. ಬಾಯಿ ರುಚಿ ಕೆಟ್ಟಾಗ ಹೊಟ್ಟೆಯಲ್ಲಿ ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ ಊಟ ಮಾಡಿದ್ದು ಅಂತ ಅನ್ನುವಾಗಲ್ಲ ಈ ಒಂದು ರೆಸಿಪಿಯನ್ನ ಮಾಡಿ ಊಟ ಮಾಡಿ ತುಂಬಾನೇ ರುಚಿಕರವಾಗಿರ್ತದೆ. ಮಾಡೋದು ಕೂಡ ತುಂಬಾನೇ ಸುಲಭ. ಯಾವುದೇ ಅಡಿಗೆಯನ್ನ ಮಾಡಿಲ್ಲ ಅಂದ್ರೂ ಕೂಡ ಈ ಒಂದು ರೆಸಿಪಿಯನ್ನ ನಿಮ್ಮ ಹತ್ರ ಮಾಡಿ ಇಟ್ಕೊಂಡಿದ್ದಿದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಕೊಳ್ಬೋದು. ಯಾವ ರೀತಿಯಾಗಿ ಮಾಡೋದು ಇದನ್ನ ಅಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನಿಲ್ಲಿ 4 ಲಿಂಬೆಹಣ್ಣು ಹಾಗೆ 8 ಹಸಿಮೆಣಸನ್ನ ಚೆನ್ನಾಗಿ ತೊಳೆದು ನೀರಿನ ಪಸೆ ಎಲ್ಲ ಆರಿದ ನಂತರ ಹಸಿಮೆಣಸನ್ನ ಕಟ್ ಮಾಡ್ಕೊಂಡಿದ್ದೇನೆ. ಈ ರೀತಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ನಂತರ ಲಿಂಬೆಹಣ್ಣನ್ನು ಕೂಡ ಕಟ್ ಮಾಡ್ಕೊಳ್ತೇನೆ. ಈಗಂತೂ ಲಿಂಬೆಹಣ್ಣು ಯಥೇಚ್ಛವಾಗಿ ಸಿಗ್ತಾ ಇದೆ. ಈ ಟೈಮಲ್ಲಿ ಈ ಒಂದು ರೆಸಿಪಿಯನ್ನ ಮಾಡಿಟ್ಕೊಳ್ಳಿ. ಒಂದ್ಸಲ ಮಾಡಿಟ್ಕೊಂಡ್ರೆ ತಿಂಗಳುಗಟ್ಲೆ ಇಟ್ಕೊಳ್ಬೋದು. ನೀವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ತುಂಬಾ ಜಾಸ್ತಿ ದಿವಸ ಇಡ್ಬೋದು. ಹಸಿಮೆಣಸಾಗಿರೋದ್ರಿಂದ ಹೊರಗಡೆ ಒಂದು 10, 12 ದಿವಸ ಇಟ್ಕೊಳ್ಬೋದು. ಉಪ್ಪನ್ನ ಹಾಕಿರ್ತೇವೆ, ಹಾಳಾಗೋದಿಲ್ಲ ಬೇಗನೆ. ಚೆನ್ನಾಗಿರ್ತದೆ. ಊಟ ಮಾಡ್ಲಿಕ್ಕೂ ತುಂಬಾ ಚೆನ್ನಾಗಾಗ್ತದೆ. ಲಿಂಬೆಹಣ್ಣನ್ನೆಲ್ಲ ರಸ ಹಿಂಡಿಟ್ಕೊಂಡಿದ್ದೇನೆ. ಇದು ಲಿಂಬೆಹಣ್ಣು ಹುಳಿಯಾಗಿರೋದ್ರಿಂದ ಖಾರ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ. ನೋಡ್ಕೊಂಡು ಹಾಕೊಳ್ಬೇಕು. ನಂತರ ಲಿಂಬೆಹಣ್ಣೆಲ್ಲ ಹಿಂಡಿದ ನಂತರ ಅದರ ಸಿಪ್ಪೆಯನ್ನ ನಾನು ಉಪ್ಪಿನಕಾಯಿಗೆ ಬಳಸ್ತೇನೆ. ಹಾಗಾಗಿ ಇಲ್ಲಿ ಉಪ್ಪನ್ನ 1 ಕಪ್ ಆಗುವಷ್ಟು ಹಾಕೊಂಡಿದ್ದೇನೆ. ನಂತರ ಸ್ವಲ್ಪ ಬೇರೆ ಲಿಂಬೆಹಣ್ಣು ಕೂಡ ಇದೆ. ಅದನ್ನೆಲ್ಲ ಸೇರಿಸಿ ಉಪ್ಪಿನಕಾಯಿಯನ್ನ ಮಾಡ್ಕೊಳ್ತೇನೆ. ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಉಪ್ಪೆಲ್ಲ ಚೆನ್ನಾಗಿ ಉದುರುದ್ರಾಗುವ ತನಕ ಹುರಿದಿಟ್ಕೊಂಡಿದ್ದೇನೆ. ನೀರಿನ ಅಂಶ ಅದರಲ್ಲಿ ಇರಬಾರ್ದು. ತಣ್ಣಗಾದ ನಂತರ ನಾವು ಇದನ್ನ ಮತ್ತೆ ಬಳಸ್ಕೊಳ್ಬೇಕು. ಈಗ ಉಪ್ಪೆಲ್ಲ ಹುರಿದಿದ್ದು ತಣ್ಣಗಾಗಿದೆ. ಲಿಂಬೆಹಣ್ಣಿನ ರಸಕ್ಕೆ ನಾನು ಉಪ್ಪನ್ನ ಹಾಕ್ತಾ ಇದ್ದೇನೆ. ಲಿಂಬೆಹಣ್ಣಿನ ಹುಳಿಯ ಮೇಲೆ ಇದನ್ನ ಸೇರಿಸ್ಕೊಳ್ಬೇಕಾಗ್ತದೆ. ನಿಮ್ಮ ಹತ್ರ ಎಷ್ಟು ಲಿಂಬೆ ರಸ ಇದೆ ಅದನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಾನಿಲ್ಲಿ 2 ಟೇಬಲ್ ಚಮಚ ಆಗುವಷ್ಟು ಅಂದಾಜಲ್ಲಿ ಹಾಕೊಂಡಿದ್ದೇನೆ. ಕಡಿಮೆ ಆಯ್ತು ಅಂದ್ರೆ ನಂತರ ಊಟವನ್ನ ಮಾಡುವಾಗ ಬೇಕಾದ್ರೂ ನೀವು ಸೇರಿಸ್ಕೊಳ್ಬಹುದು. ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಮತ್ತೆ ಅದೇ ಬಾಣಲೆಯನ್ನ ಬಿಸಿಗಿಟ್ಟು 2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನ ಹಾಕೊಂಡಿದ್ದೇನೆ. ಹಾಗೆ ಮಡ್ಡಿ ಹಿಂಗನ್ನ ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕು ಈ ಒಂದು ರೆಸಿಪಿಗೆ ಹಿಂಗನ್ನ. ಇದರ ಹೆಸರೇ ಇಂಗು ಮೆಣಸು ಅಂತ. ತುಂಬಾನೇ ಚೆನ್ನಾಗಾಗ್ತದೆ. ಹಳೆ ಕಾಲದ ಒಂದು ರೆಸಿಪಿ ಇದು. ನಮ್ಮ ಅತ್ತೆಯ ಅಮ್ಮ ಈ ರೆಸಿಪಿಯನ್ನ ಮಾಡಿಡ್ತಾ ಇದ್ರಂತೆ. ಅವರಿಗೆ ಬೇರೆ ಎಲ್ಲ ಪದಾರ್ಥ ಮಾಡಿದ್ದು ಸೇರೋದಿಲ್ಲ ಅಂತಿದ್ದಾಗ ಈ ಒಂದು ರೆಸಿಪಿಯನ್ನ ಹಾಕೊಂಡು ಊಟ ಮಾಡ್ಲಿಕ್ಕೆ ಆಗ್ತದೆ ಅಂತ ಮಾಡಿಡ್ತಾ ಇದ್ರಂತೆ. ಅತ್ತೆ ಹೇಳಿಕೊಟ್ಟಂತಹ ಒಂದು ರೆಸಿಪಿ ಇದು. ಚೆನ್ನಾಗಿ ಗರಿ ಗರಿ ಆಗಿದೆ. ಇಂಗನ್ನ ತೆಗೆದಿಟ್ಕೊಂಡಿದ್ದೇನೆ. ಹಸಿಮೆಣಸು ಕೂಡ ಚೆನ್ನಾಗಿ ಹುರಿದಿದ್ದಾಗಿದೆ. ಉರಿಯನ್ನು ಆಫ್ ಮಾಡಿಕೊಂಡು ಖಾರಕ್ಕೆ ನಾನು ಮತ್ತೆ ಸ್ವಲ್ಪ ಜೀರಿಗೆ ಮೆಣಸನ್ನ ಹಾಕೊಂಡಿದ್ದೇನೆ. ಖಾರ ಜಾಸ್ತಿ ಇದ್ದಷ್ಟು ಇದು ಚೆನ್ನಾಗಾಗ್ತದೆ. ಹುಳಿ ಜಾಸ್ತಿ ಇರೋದ್ರಿಂದ ಲಿಂಬೆಹಣ್ಣಿನಲ್ಲಿ ಖಾರ ಚೆನ್ನಾಗಿ ಬೀಳ್ಬೇಕಾಗ್ತದೆ. ನೀವು ಖಾರ ತಿನ್ನೋದಿಲ್ಲ ಅಂತಿದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಬೋದು. ಆದ್ರೆ ಹುಳಿಯ ಬ್ಯಾಲೆನ್ಸಿಗೆ ಖಾರ ಚೆನ್ನಾಗಿ ಬೀಳಲೇಬೇಕು. ಉರಿಯನ್ನು ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೇನೆ. ಇಂಗನ್ನ ತಣ್ಣಗಾದ ನಂತರ ಸ್ವಲ್ಪ ಜಜ್ಜಿ ಪುಡಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ನೀವು ಪುಡಿ ಇಂಗನ್ನ ಬಳಸೋದಾದ್ರೆ ಒಗ್ಗರಣೆಗೆ ಕೊನೆಯಲ್ಲಿ ಹಾಕೊಳ್ಳಿ. ನಾನು ಮಡ್ಡಿ ಇಂಗನ್ನ ಬಳಸಿದ್ರಿಂದ ಮೊದಲಿಗೆ ಹಾಕಿ ಚೆನ್ನಾಗಿ ಗರಿ ಮಾಡಿ ಅದನ್ನ ಪುಡಿ ಮಾಡಿ ಹಿಂಡಿಟ್ಟಿರುವಂತಹ ಲಿಂಬೆ ಹಣ್ಣಿನ ರಸಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗಾಜಿನ ಬಾಟ್ಲಿಯಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಉಪ್ಪು ಹಾಗೂ ಲಿಂಬೆ ರಸ ಆಗಿರೋದ್ರಿಂದ ಪ್ಲಾಸ್ಟಿಕ್ ಬಾಟ್ಲಲ್ಲೆಲ್ಲ ಹಾಕೊಳ್ಳಿಕ್ಕೆ ಹೋಗಬೇಡಿ. ಈ ರೀತಿ ಗಾಜಿನ ಬಾಟ್ಲಿಯಲ್ಲಿ ಹಾಕೊಳ್ಳಿ. ಹುರಿದಿರುವಂತಹ ಮೆಣಸನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ರುಚಿ ರುಚಿಯಾದ ಇಂಗು ಮೆಣಸು ರೆಡಿ. ಇದನ್ನ ಅವತ್ತೇ ತಿನ್ನೋದಕ್ಕಿಂತ ಒಂದ್ 2 ದಿವಸ ಬಿಟ್ಟು ತಿನ್ಲಿಕ್ಕೆ ಚೆನ್ನಾಗಾಗ್ತದೆ. ಹಸಿಮೆಣಸಿನ ಖಾರ ಎಲ್ಲ ಹುಳಿಯ ಜೊತೆಗೆ ಹೊಂದಾಣಿಕೆ ಆಗಿರ್ತದೆ. ಊಟ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಾಗ್ತದೆ. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ಊಟ ಮಾಡ್ಲಿಕ್ಕೆ ಮಾತ್ರ ತುಂಬಾನೇ ಚೆನ್ನಾಗಾಗ್ತದೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇವತ್ತಿನ ಊಟದ ತಟ್ಟೆಯನ್ನ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಸಿಂಪಲ್ ಆದಂತಹ ಒಂದು ಊಟ. ಉಪ್ಪು, ಉಪ್ಪಿನಕಾಯಿ, ಶುಂಠಿ, ತಂಬುಳಿ, ಸಾಂಬ್ರಾಣಿಗಡ್ಡೆಯ ಒಂದು ಹುಳಿ, ಹಾಗೆ ಮೊಸರಿದೆ, ಹಲಸಿನಕಾಯಿ ಹಪ್ಪಳ, ಕೊಬ್ಬರಿ ಮಿಠಾಯಿ, ಬಿಸಿ ಬಿಸಿ ಅನ್ನ, ಅನ್ನದ ಮೇಲೆ ಮಾಡಿರುವಂತಹ ಇಂಗು ಮೆಣಸು, ಮೇಲ್ಗಡೆಯಿಂದ ಎಣ್ಣೆಯನ್ನ ಹಾಕಿ ಊಟ ಮಾಡ್ಲಿಕ್ಕೆ ಆಹಾ ಎಷ್ಟು ರುಚಿ ಆಗ್ತದೆ ಗೊತ್ತಾ? ಲಿಂಬೆಹಣ್ಣು ತಂದು ಇವತ್ತೇ ಈ ರೆಸಿಪಿಯನ್ನ ಮಾಡಿ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಹೈಪ್ ಅನ್ನು ಕೂಡ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.